ಚಾನೆಲ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ಶಶಿರೇಖಾ. ಬಯಲಾಟದ ಭೀಮಣ್ಣ ಈ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಬರ್ಲಿನ್ನಲ್ಲಿ ಸೆಲೆಕ್ಟ್ ಆಗಿದೆ. ಆ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಹಿರಿಯ ನಟರಾದ ಸುಂದರ್ ರಾಜ್ ಅವರು ನಟಿಸಿದ್ದಾರೆ. ಆ ಸಿನಿಮಾದಲ್ಲಿ ನಟಿಸಿದ ಅನುಭವ ಹೇಗಿತ್ತು, ಆ ಸಿನಿಮಾಕ್ಕಾಗಿ ಹೇಗೆ ತಯಾರಾಗಿದ್ರು ಅಂತ ಇವತ್ತು ಅವರ ಹತ್ರ ಕೇಳೋಣ. ಸರ್, ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್, ಈಗ ಬಯಲಾಟದ ಭೀಮಣ್ಣ ಇವತ್ತು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಗೆ ಆಯ್ಕೆಯಾಗಿದೆ. ನಿಮ್ಮ ಮೊದಲ ಕರಿಯರ್ ಶುರು ಮಾಡಿದಾಗಲೂ ಪ್ಯಾರಲಲ್ ಫಿಲಮಲ್ಲಿ ನೀವಿದ್ರಿ, ಆಮೇಲೆ ಕಮರ್ಷಿಯಲ್ಗೆ ಬಂದ್ರಿ, ಈಗ ಮತ್ತೆ ಪ್ಯಾರಲಲ್ ಕಡೆ ಹೊರಟಿದ್ದೀರಾ. ಏನು ಸರ್ ಈ ಡಿಫ್ರೆನ್ಸ್, ಚೇಂಜ್ ಓವರ್ ಹೇಗಾಯಿತು, ಮತ್ತೆ ನೀವು ಆ ಕಡೆ ಯಾಕೆ ಹೊರಟಿದ್ದೀರಾ? ಇಲ್ಲ, ಮೊದಲನೇದಾಗಿ ನನ್ನ ಗುರುಗಳಿಗೆ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಡೋಜ ಬರಗೂರು ರಾಮಚಂದ್ರಪ್ಪನವ್ರಿಗೆ ಈ ಎಲ್ಲ ಕ್ರೆಡಿಟ್ ಹೋಗಿ ಸೇರುತ್ತೆ. ಯಾಕೆಂದರೆ ಮೊದಲನೇ ಬಾರಿಗೆ ನನ್ನ ಒಂದು ಸಿನಿಮಾ, ನಾನು ಮುಖ್ಯ ಭೂಮಿಕೆಯಲ್ಲಿ ಮಾಡಿರೋವಂಥ ಸಿನಿಮಾ ಬಯಲಾಟದ ಭೀಮಣ್ಣ ಬರ್ಲಿನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗಿರೋದು ತುಂಬ ಖುಷಿ ಕೊಡ್ತಾಯಿದೆ. ಮತ್ತು ನೀವು ಎರಡನೇ ಪ್ರಶ್ನೆ ನೀವು ಕೇಳಿದ್ರಿ, ಮೊದಲು ಒಂಥರ ಆರ್ಟ್ ಫಿಲಿಮ್ ಅಥವಾ ಪ್ಯಾರಲಲ್ ಸಿನಿಮಾ ಅನ್ನೋ ದರದಲ್ಲಿ ಮಾಡ್ತಾಯಿದ್ವಿ. ಅದಾದ ನಂತರ ಕಮರ್ಷಿಯಲ್ ಸಿನಿಮಾ ಮಾಡಿದ್ವಿ. ಮತ್ತು ನಾವು ಬ್ಯಾಕ್ ಟು ಸ್ಕ್ವೈರ್ ಒನ್ ನನಗೆ ಪ್ಯಾರಲಲ್ ಸಿನಿಮಾಗೆ ಹೋಗಿದ್ದೇನಂತ. ನನ್ನ ಪ್ರಕಾರ ದೇರ್ ಇಸ್ ಓನ್ಲಿ 2 kinds ಆಫ್ ಮೂವೀಸ್. ಒನ್ ಈಸ್ ಗುಡ್ ಸಿನಿಮಾ, ಅನದರ್ ಈಸ್ ಬ್ಯಾಡ್ ಸಿನಿಮಾ. ವಾಟ್ ಈಸ್ ಗುಡ್ ಸಿನಿಮಾ ಅಂತಂದರೆ, ವೆದರ್ ಜನಗಳು ನೋಡಿದ ತಕ್ಷಣ ಇಟ್ ಈಸ್ ಬಿಕಮ್ ಬ್ಯಾಡ್ ಸಿನಿಮಾ, ಗುಡ್ ಸಿನಿಮಾ ಅಂತ ಆಗಲ್ಲ. ಇಟ್ಸ್ ಆಲ್ ಇನ್ ದ ಮೈಂಡ್ ಆಫ್ ಮೇಕರ್. ಒಬ್ಬ ಮೇಕಿಂಗ್ ಮಾಡ್ತಾನಲ್ಲ, ಫಿಲ್ಮ್ ಮೇಕಿಂಗ್, ಅವನ ಮನಸ್ಸಲ್ಲಿ ಯಾವ ಥರ ಇರುತ್ತೆ. ಇಟ್ಸ್ ಲೈಕ್ ಎ ಪೇಂಟಿಂಗ್, ಇಟ್ಸ್ ಲೈಕ್ ಎ ಮ್ಯೂಸಿಕ್. ನಾವು ಹಾಡಿದ ತಕ್ಷಣ ಅಥವಾ ಪೇಂಟ್ ಮಾಡಿದ ತಕ್ಷಣ ಲಕ್ಷಾಂತರ ಜನ ನೋಡಿದ್ರು ತಕ್ಷಣ ಅದಕ್ಕೊಂದು ಮಾನ್ಯತೆ ಸಿಗತ್ತೆ, ಅಥವಾ ಕಡಿಮೆ ಜನ ನೋಡಿದ ತಕ್ಷಣ ಒಂದು ಮಾನ್ಯತೆ ಸಿಗತ್ತೆ ಅಂತ ನನ್ನ ಭಾವನೆ ಇಲ್ಲ. ನನ್ನ ಮೊದಲನೇ ಸಿನಿಮಾ ಕಾಡು. ಇನ್ಫ್ಯಾಕ್ಟ್ ನಾನು, ನಿಮಗೆ ಆಶ್ಚರ್ಯ ಆಗ್ಬೋದು, ನನ್ನ ಬದುಕು ಸಿನಿಮಾಗಳಲ್ಲಿ ಶುರುವಾಗಿದೆ ಕಮರ್ಷಿಯಲ್ ಸಿನಿಮಾಯಿಂದ. ಅಂದರೆ ನಾವೆಲ್ಲ ಅವಾಗಿನ ಆರ್ಟ್ ಫಿಲ್ಮ್ ನೋಡಲೇ ಇಲ್ಲ. ನಮ್ಮ ತಾಯಿ ಕರ್ಕೊಂಡೋಗಿದ್ದೆಲ್ಲ MGR ಪಿಕ್ಚರು, ಶಿವಾಜಿ ಗಣೇಶನ್ ಪಿಕ್ಚರು, ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ, NT ರಾಮರಾವು, ನಾಗೇಶ್ವರ ರಾವು, ಇಂಥವ್ರ ಸಿನಿಮಾನೇ ನೋಡಿದ್ದು. ಸ್ವಲ್ಪ ಬಾಲ್ಯಕ್ಕೆ ಬಂದು ಪ್ರವರ್ಧಮಾನಕ್ಕೆ ಬಂದ ಮೇಲೆ ಹಿಂದಿ ಸಿನಿಮಾ ನೋಡೋಕ್ಕೆ ಶುರು ಮಾಡಿದೆ. ದಿಲೀಪ್ ಕುಮಾರು, ರಾಜ್ ಕಪೂರು, ದೇವಾನಂದು ಅವಾಗ್ತಿದ್ದು. ಅದಾದಮೇಲೆ ರಾಜೇಶ್ ಖನ್ನಾ, ಅಮಿತಾಬ್ ಬಚ್ಚನ್, ಈ ಥರ ಸಿನಿಮಾ ನೋಡಿದ್ದು. ಸೊ ನನಗೆ ಮೊದಲನೇ ಚಾಯ್ಸ್ ಸಿಕ್ಕಿದ್ದು ಆರ್ಟ್ ಫಿಲ್ಮ್. ದಟ್ ವಾಸ್ ಇನ್ ದ ಇಯರ್ 1973 ಇಫ್ ಐ ಆಮ್ ಕರೆಕ್ಟ್. ಅವಾಗಷ್ಟೇ ನಾನು ನಾಟಕ, ರಂಗಭೂಮಿನಲ್ಲಿ ನಾಟಕ ಮಾಡಿ ಬಂದ ತಕ್ಷಣ ನನಗೆ ಕಾಡು ಅನ್ನುವ ಚಿತ್ರದಲ್ಲಿ ಗಿರೀಶ್ ಕಾರ್ನಾಡ್ ಅವರ ನಿರ್ದೇಶನದಲ್ಲಿ ಪ್ರಪ್ರಥಮವಾಗಿ ಒಂದು ಸಣ್ಣ ಪಾತ್ರವನ್ನು ಕೊಡ್ತಾರೆ. ದ್ಯಾಟ್ ಈಸ್ ಮೈ ಬಿಗಿನಿಂಗ್. ಸೊ ನನಗೆ ಐ ಹ್ಯಾವ್ ನೋ ಡಿಫ್ರೆನ್ಸ್. ಯಾಕೆಂದರೆ ಐ ಹ್ಯಾವ್ ಡನ್ ಅಬೌಟ್ 200 ಮೂವೀಸ್. ವೆದರ್ ವಿ ಡೂ ಆರ್ಟ್ ಸಿನಿಮಾ, ವೆದರ್ ವಿ ಡೂ ಕಮರ್ಷಿಯಲ್ ಸಿನಿಮಾ, ಯು ಡೋಂಟ್ ಇಂಡಿಫ್ರೆಂಟ್ಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. You cannot be indifferent. See, what is needed in a commercial cinema is a glorified acting. Everything is glorified. Overact ಆಗಿರ್ಬೋದು, ಡ್ಯಾನ್ಸ್ ಮಾಡಿರ್ಬೋದು, ಫೈಟ್ ಮಾಡಿರ್ಬೋದು, ಅಥವಾ ಒಂದು ಜನಗಳಿಗೆ ತುಂಬ ಬೇಕು ಅಂದರೆ ಎವ್ರಿ 15 minutes ಆದ ತಕ್ಷಣ ಸೀನ್ ಚೇಂಜಸ್, ಫ್ರಮ್ ಕಾಮಿಡಿ ಟು ಸೀರಿಯಸ್ ಟು ಪ್ಯಾಥೋಸ್, ಈ ಥರದ್ದು ಏನೋ ಒಂದಾಗುತ್ತೆ. ಬಟ್ ಇನ್ ಪ್ಯಾರಲಲ್ ಸಿನಿಮಾ ಅದೆಲ್ಲ ಆಗಲ್ಲ. ನಮಗೆ ವಿ ಗೋ ಆನ್ ದ ಮೆರಿಟ್ ಆಫ್ ದಿ ಸಬ್ಜೆಕ್ಟ್. ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಸೊ ಹಾಗಾಗಿ ನೋಡುಗನಿಗೆ ಏನಾಗುತ್ತೆ, 1.5 hours to 2 hours he is locked inside the subject. That is the parallel cinema. ನಾನು ಬಹುಶಃ ಕಾಡು ಮಾಡಿದಾಗ ಏನು ನನ್ನ ಇದಿತ್ತು, when I did ಬಯಲಾಟದ ಭೀಮಣ್ಣ, there was a ವಾಸ್ಟ್ ಡಿಫ್ರೆನ್ಸ್ ಇತ್ತು. ಬಿಕಾಸ್ ಬೈ ದಟ್ ಟೈಮ್ ನನಗೆ ಕ್ಯಾಮ್ರಾ ಅಂದರೆ ಏನೊಂದು ಗೊತ್ತಿತ್ತು, ಮೇಕಪ್ಪು ಅದೆಲ್ಲ ಗೊತ್ತಾಗೋಗ್ಬಿಟ್ಟಿತ್ತು. ಬಟ್ ಒನ್ ಥಿಂಗ್ ಇಸ್ ಟು ಶೋ, ಎವ್ರಿ ಸಿನಿಮಾ ಈಸ್ ಎ ನ್ಯೂ ಸಿನಿಮಾ, ಎವ್ರಿ ಆ್ಯಕ್ಟಿಂಗ್ ಫಾರ್ ಎ ಮೂವಿ ಈಸ್ ಎ ನ್ಯೂ ಆ್ಯಕ್ಟಿಂಗ್. ಇನ್ ದಟ್ ಕಾಂಟೆಕ್ಸ್ಟ್ ಐ ಕುಡ್ ಸೇ ಬಯಲಾಟದ ಭೀಮಣ್ಣ ವಾಸ್ ಎ ವೆರಿ 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 ಚಾಲೆಂಜಿಂಗ್ ರೋಲ್. ಯೂಶ್ವಲಿಗೆ ಬಯಲಾಟ, ಸಣ್ಣಾಟ, ದೊಡ್ಡಾಟ ಎಲ್ಲ ಇದೆಯಲ್ಲ, ಇದೆಲ್ಲ ನೋಡಿ. ಇವಾಗ ಯಕ್ಷಗಾನ ಇಸ್ ಬೇಸ್ಡ್ ಇನ್ ಉಡುಪಿ, ಸೌತ್ ಕೆನರಾ ಇದರಲ್ಲಿ. ಸಪೋಸ್ ಯು ಕಮ್ ಡೌನ್ ಟು ಮಂಡ್ಯ ಆ್ಯಂಡ್ ಡೌನ್ ಕರ್ನಾಟಕ ಸೌತ್ ಅಂತಂದರೆ ನಾವು ಹೇಳೋದು
ಇಟ್ ಈಸ್ ತುಮಕೂರಾಗಿರ್ಬೋದು ಅಥವಾ ಮೈಸೂರಾಗಿರ್ಬೋದು, ಬೆಂಗಳೂರಾಗಿರ್ಬೋದು, ಕೋಲಾರಾಗಿರ್ಬೋದು, ಅಲ್ಲಿ ಹಳ್ಳಿಗಳಲ್ಲಿ ಸಣ್ಣದಾಗಿ ಗ್ರೂಪ್ ಮಾಡ್ಕೊಂಡು ಆಟ ಆಡ್ತಾರೆ. ಇನ್ಫ್ಯಾಕ್ಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಅಲ್ಲಿ ಕೂಡ ನಿಮಗೆ ಲಯ ಇದೆ. ದಿರ್ ಇಸ್ ಎ ಲಯ. ವಾಟ್ ಯು ಕಾಲ್ ದಿತ್ತಿತ್ತ ದಿತ್ತಿತ್ತ ದಿತ್ತಿತ್ತೈ ದಿತ್ತಿತ್ತೈ. ಇನ್ನೂ ಒಂದು ಯು ಹ್ಯಾವ್ ದ ರಿದಮ್. ಸಿ, ಅವರೆಲ್ಲ ಬೈ ಬರ್ತ್ ದೇ ಲರ್ನ್, ಅದೆಲ್ಲ ಬೈ ಪ್ರಾಕ್ಟೀಸ್ ದೇ ಡೂ ಇಟ್. ಸೊ ನನಗೆ ಬರ್ಗೂರು ರಾಮಚಂದ್ರಪ್ಪ ಹಿ ಪುಟ್ ಮೀ, ನನ್ನನ್ನು ಮತ್ತು ಹೀರೋ ದಟ್ ಅವ್ನು ಮಾಡಿದವನಿಗೂ ಸೇರಿ ವಿ ವರ್ ಟ್ರೈನ್ಡ್ ಫಾರ್ ಅಬೌಟ್ 10 to 15 days. ವಿ ಲರ್ನ್ ದಟ್ ಬಯಲಾಟದ ಮೂಮೆಂಟ್. ಎಷ್ಟೇ ನಾವು ನೋಡಿದರೂ ಕೂಡ ಮಾಡೋದು ಕಷ್ಟ, ಬಿಕಾಸ್ ಯು ಹ್ಯಾವ್ ಟು ವೇರ್ ಆಲ್ ದ ಕಾಸ್ಟ್ಯೂಮ್ಸ್, ಮೇಕಪ್ಗೆ 2 to 3 hours ಆಗುತ್ತೆ. ಸೊ ಆಮೇಲೆ ಈವನ್ ಆ್ಯಕ್ಟಿಂಗ್ ಇದೆಯಲ್ಲ, ಆ್ಯಕ್ಟಿಂಗ್ ಈಸ್ ಆಲ್ಸೋ ಡಿಫ್ರೆಂಟ್. ಇಟ್ಸ್ ನಾಟ್ ಲೈಕ್ ಎ ಮಾಮೂಲಿ ನೀವೇನಂತೀರಿ ದಿ ರೆಗ್ಯುಲರ್ ಫ್ಯಾಮಿಲಿ ಸ್ಟೋರಿ ಥರ ಇರಲ್ಲ. ಇಟ್ಸ್ ಆಲ್ ಸ್ವಲ್ಪ ಹೈಪ್ ಆಗಿರುತ್ತೆ. ಐ ಥಿಂಕ್ ಇಟ್ಸ್ ಆಲ್ ವೆರಿ ವೆಲ್ ಹೋಮ್ ವರ್ಕ್ ಮಾಡಿದರು ಬರ್ಗೂರು ರಾಮಚಂದ್ರಪ್ಪ. ಸೊ ಐ ಥಿಂಕ್ ಇಟ್ ಈಸ್ ಮೈ 21st ಮೂವಿ ಫ್ರಮ್ ಹಿಸ್ ಸೈಡ್. ಅವ್ರದ್ದು 21ನೇ ಸಿನಿಮಾ ನನಗೆ ನಾನು ಮಾಡ್ತಾ ಇರೋದು ಬರ್ಗೂರು ಅವ್ರದ್ದು. ಅವರೊಂದು 25-26 ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ ನಾನೊಂದು ಆಲ್ಮೋಸ್ಟ್ ಐ ಹ್ಯಾವ್ ಡನ್ 80% ಆಫ್ ಮೂವೀಸಲ್ಲಿ ಐ ಹ್ಯಾವ್ ಡನ್. ಸರ್, ಈ ಬಯಲಾಟದ ಭೀಮಣ್ಣ ಅಂದರೆ ಒಂದು ಗ್ರಾಮೀಣ ಭಾಗದ ಆ ಭಾಷಾ ಶೈಲಿಗೆ ಯಾವ ರೀತಿ ನೀವು ಒತ್ತು ಕೊಟ್ಟಿದ್ರಿ? ಇಲ್ಲ, ಇಟ್ಸ್ ಆಲ್ ಅವರೇ ಹೇಳ್ಕೊಟ್ರು ನನಗೆ. ಇನ್ಫ್ಯಾಕ್ಟ್ ನನ್ನ ಐ ಆಮ್ ಲೈಕ್ ಎ ಮ್ಯಾಗ್ನೆಟ್ ಆರ್ ಐ ಆಮ್ ಲೈಕ್ ಎ ಕ್ಲೇ. ನಾನು ಐ ಡೋಂಟ್ ಇಂಪೋಸ್ ಮೈ ಸೆಲ್ಫ್ ಎವ್ರಿಥಿಂಗ್. I make my mind very clear. I listen to the director. I just observe him how he talks. He gives me liberty. What is the liberty means? To practice. See, anything we have to do practice. We are not born, ನಮಗೇನು ಅಲ್ಲೇನು ಹುಟ್ಟಿಲ್ಲ ನಾವು, ನಮ್ಗೆ ಗೊತ್ತಿಲ್ಲ, ಆ ಭಾಷೆ ನಮಗೆ ಬರಲ್ಲ. ಬಟ್ ವಿ ಹ್ಯಾವ್ ಟು ಲರ್ನ್ ಇಟ್. ಅದನ್ನು ಕಲಿತು ಅದೇ ಥರ ಮಾಡಬೇಕು. ಬಟ್ ಒನ್ ಅಮೇಝಿಂಗ್ ಥಿಂಗ್ ಈಸ್, ಈ ಬಯಲಾಟ ಎಲ್ಲ ಆಡೋರೆಲ್ಲ ನನ್ನಷ್ಟು ದಪ್ಪ ಇರಲ್ಲ. ಐ ವಾಸ್ ವೆರಿ ಫ್ಯಾಟ್. In fact, he gave me some time, almost 1 to 2 months ನನಗೆ ಟೈಮ್ ಕೊಟ್ಟರು ಟು ರೆಡ್ಯೂಸ್ ಮೈ ಸೆಲ್ಫ್. ನಾನು 1 kg 1.5 kg ಹಿಡಿದಿರ್ಬೋದು ಅಷ್ಟೇ. ಐ ಕುಡ್ ನಾಟ್ ರಿಡ್ಯೂಸ್ ಮೈ ವೇಟ್. ಸೊ ಐ ಸೆಡ್ ಇನ್ಯಾರಾದರೂ ಮಾಡಿದರೆ ಚೆನ್ನಾಗಿರೋದು ಅಂತ. ಬಟ್ ಹಿ ವಾಸ್ ಬೆಂಟ್ ಅಪಾನ್ ದಟ್ ಐ ಶುಡ್ ಡೂ ದಟ್ ರೋಲ್. ಸೊ ಐ ಡಿಡ್ ಇಟ್ ಆ್ಯಂಡ್ ಇಟ್ ವಾಸ್ ವೆಲ್ ರೆಕಗ್ನೈಸ್ಡ್ ಬೈ ಆಲ್ ಅವರ್. ಅದನ್ನು ಸ್ಕ್ರೀನಿಂಗ್ ಆಯಿತು. ಎವ್ರಿಬಡಿ ಲೈಕ್ಸ್ ಮೈ. ನನಗೂ I don't think I have done 100% justice to the role, but still when I hear it has been selected for ಏನು ಅಂದರೆ ಬರ್ಲಿನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟ್ ಅಂದರೆ ನನಗೆ ಒಂಥರ ಮೈಯೆಲ್ಲ ಓಡಿ ಕಾಲ್ ಗೂಸ್ ಇದಿರೋದು ಕಚ್ಚುಂಗುಳಿ ಇಟ್ಟಂಗಾಗುತ್ತೆ. ಐ ಲೈಕ್ ಇಟ್. ನಿಮಗೆ ರಂಗಭೂಮಿ ಹಿನ್ನೆಲೆ ಇರೋದ್ರಿಂದ ಈ ಥರ ಯಾವುದೇ ಪಾತ್ರ ಕೊಟ್ಟರು ಡೈರೆಕ್ಟ್ರಿಗೆ ಏನು ಅಪೇಕ್ಷೆ ಮಾಡ್ತಾರೆ ಅದನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಅಂದರೆ ರಂಗಭೂಮಿನಲ್ಲಿ ಏನಾಗುತ್ತೆ ಅಂದರೆ, ಬೇಸಿಕಲಿ ವಿ ಆರ್ ಟ್ರೈನ್ಡ್. ಆ್ಯಕ್ಟಿಂಗ್ ಈಸ್ ಲೈಕ್ ಕಾರ್ಪೆಂಟ್ರಿ ವರ್ಕ್ ಆರ್ ಕಸೂತಿ ವರ್ಕ್. ಈ ರೀತಿ ದೇರ್ ಆರ್ ಸೋ ಮೆನಿ ಆಸ್ಪೆಕ್ಟ್ಸ್ ಇನ್ ಆ್ಯಕ್ಟಿಂಗ್. ಈ ಜಸ್ಟ್ ಅಟರಿಂಗ್ ದ ಡೈಲಾಗ್ ಇಸ್ ನಾಟ್ ಆ್ಯಕ್ಟಿಂಗ್. ಸಿ, ದೇರ್ ಆರ್, ಯು ಹ್ಯಾವ್ ಟು ಫೀಲ್ ದಿ ಕ್ಯಾರೆಕ್ಟರ್. ಸಮ್ಟೈಮ್ಸ್ ಇನ್ ಸ್ಪೈಟ್ ಆಫ್ ಫೀಲಿಂಗ್ ದ ಕ್ಯಾರೆಕ್ಟರ್, ನೀವು 100% ಅದೇ ಆಗ್ಬಿಡ್ತು ಅಂತಂದರೆ ದೆನ್ ಯು ಆರ್ ಆ್ಯಕ್ಟರ್ ಅನ್ನೋದು ಮರ್ತೋಗ್ಬಿಡುತ್ತೆ. ಸೊ ಯು ಶುಡ್ ಆಲ್ವೇಸ್ ಹ್ಯಾವ್ ದಟ್ ಆಲ್ಸೋ ಇನ್ ಮೈಂಡ್, ದಟ್ ಯು ಆರ್ ಆ್ಯಕ್ಟಿಂಗ್, ಯು ಆರ್ ಆನ್ ಆ್ಯಕ್ಟರ್, ಯು ಆರ್ ಕಮ್ಯುನಿಕೇಟಿಂಗ್ ದ ಅದರ್ ರೋಲ್ ವಿಚ್ ಯು ಆರ್ ನಾಟ್. ನಾನಲ್ಲ ಅದು. ಐ ಆಮ್ ನಾಟ್ ದ ಭೀಮಣ್ಣ. ಬಟ್ ಐ ಆ್ಯಸ್ ಎನ್ ಆ್ಯಕ್ಟರ್ ಸುಂದರ್ ರಾಜ್ ಶುಡ್ ಅಂಡರ್ಸ್ಟ್ಯಾಂಡ್ ಐ ಆಮ್ ಪೋರ್ಟ್ರಿಂಗ್ ದ ಕ್ಯಾರೆಕ್ಟರ್ ಆಫ್ ಭೀಮಣ್ಣ ಆ್ಯಂಡ್ ಐ ಮಸ್ಟ್ ಡೂ ಜಸ್ಟಿಸ್ ಫಾರ್ ದಟ್. ಸೊ ದಿಸ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ಥಿಯೇಟರ್. See, theatre gives you enormous experience for you to perform these kind of characters. It is very difficult. ಅದಕ್ಕೆ ಹಿಂದೆಯಿಂದ ನಾನು ಇವತ್ತು ಕೂಡ I was watching 10 Commandments just for that. I felt what kind of movies they were making. ಅವಾಗೆಲ್ಲ ಈ ಥರ ಟೆಕ್ನಾಲಜಿ ಇಲ್ಲ. ವೆರಿ ಅಲ್ಲೇ ಹೋಗಬೇಕು, ಬ್ಲೂ ಮ್ಯಾಟ್ ಅನ್ನೋದು. ಆಮೇಲೆ ಇವತ್ತೇನೆಂದರೆ ಯು ಗಾಟ್ ಡಿಜಿಟಲ್ ಫಂಕ್ಷನಿಂಗ್ ವೇರ್ ಯು ಕ್ಯಾನ್ ಅಲ್ಲೇ ಅರೇಂಜ್ ಮಾಡಿ, ಅಲ್ಲೇ ಎಡಿಟ್ ಮಾಡಿ, ಅಲ್ಲೇ ಇದೆಲ್ಲ ಮಾಡ್ಬೋದು. ದೋಸ್ ಡೇಸ್ ಇಸ್ ವಾಟ್ ವೆರಿ ಡಿಫಿಕಲ್ಟ್. ಈವನ್ ಕಲರ್ ಕಾಂಬಿನೇಷನ್, ಕಲರ್ ಚೆಕ್ಕಿಂಗ್ ತುಂಬ ಕಷ್ಟವಾಗಿರೋದು. ಆಮೇಲೆ ವಿ ಯೂಸ್ ಟು ಶೂಟ್ ಆನ್ ದಿ ಫಿಲಿಮ್ ಬೇಸ್ ಮೇಲೆ ಶೂಟ್ ಮಾಡ್ತಾಯಿದ್ವಿ. ಇವತ್ತು ಅದೆಲ್ಲ ಡಿಜಿಟಲ್ ಬಂದುಬಿಟ್ಟಿದೆ ಇವತ್ತು.
ಸೊ ಆಲ್ ದೀಸ್ ಥಿಂಗ್ಸ್ ಟೆಕ್ನಿಕಲ್ ಆಸ್ಪೆಕ್ಟ್ ಆಯಿತು ಅಂದರೆ ಆ್ಯಕ್ಟರ್ಗಳಿಗೆ ಏನಾಗುತ್ತೆ, ನಮ್ಗೆ ಇವೆಲ್ಲ ಸ್ವಲ್ಪ ನಾಲೆಜು ಗೊತ್ತಾಗುತ್ತೆ. ಬಿಕಾಸ್ ಥಿಯೇಟ್ರಿಂದ ಕಲ್ತಿರೋದ್ರಿಂದ ಮೇಕಪ್ ಸ್ವಲ್ಪ, ಇವಾಗ ಮೊದಲೆಲ್ಲ ಮೇಕಪ್ ಜಾಸ್ತಿ ಮಾಡ್ತಾಯಿದ್ವಿ, ಈಗ ಮೇಕಪ್ ಕಮ್ಮಿ ಮಾಡ್ತೀವಿ. ಬಟ್ ಫಾರ್ ದಟ್ ಬಯಲಾಟದ ಭೀಮಣ್ಣ ವಿ ಹ್ಯಾವ್ ಟು ಬಿ ಲೈಕ್ ದ ಸೇಮ್ ವಾಟ್ ವಾಸ್ ಅರ್ಲಿಯರ್ ಸಮ್ 50 years ಆ ಥರದ್ದೇ ಮಾಡಬೇಕಾಗುತ್ತೆ. ಅಲ್ಲೇನು ಮತ್ತೆ ಚೇಂಜಸ್ ಎಲ್ಲ ಏನಿರಲ್ಲ. ದಟ್ ಯು ಆರ್ ಡೂಯಿಂಗ್ ಇಟ್ ಫಾರ್ ದ 21st century ಅನ್ನೋದು ಬರೋಲ್ಲ. ವಾಟ್ ಈಸ್ ಎನ್ ಓಲ್ಡ್ ಆರ್ಟ್ ಅದನ್ನು ಹಾಗೆ ಮಾಡಬೇಕಾಗುತ್ತೆ. ಈ ಕಥಾ ಹಂದರವನ್ನು ಒಂಚೂರು ಹೇಳ್ಬೋದು, ಯಾಕಂದರೆ ನಮಗೆಲ್ಲ ಯಾರಿಗೂ ಸಿನಿಮಾ ನೋಡೋಕ್ಕೆ ಸಿಕ್ಕಿಲ್ಲ ಇನ್ನು. ಅಲ್ಲ, ಐ ಕೆನಾಟ್ ಎಕ್ಸ್ಪ್ಲೈನ್ ದ ಕಥಾ. ಇಟ್ಸ್ ಎ ವೆರಿ ಸಿಂಪಲ್ ಕ್ಯಾರೆಕ್ಟರ್. ಎಲ್ಲ ಹೇಳ್ತೀನಿ. ಇಟ್ಸ್ ಎ ವೆರಿ ಸಿಂಪಲ್. ಐ ಮೀನ್ ಇಟ್ಸ್ ಎ ವೆರಿ ಸಿಂಪಲ್ ಸ್ಟೋರಿ ಆಫ್ ಎ ಇಲ್ಲಿಟ್ರೇಟ್ ಒಬ್ಬ ಇಲ್ಲಿಟ್ರೇಟ್ ಯೂತ್. ಅವನು ಹಳ್ಳಿನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅವನಿಗೆ ಉದ್ಯೋಗ ಅನ್ನೋದು ಏನಿರಲ್ಲ. ಈಸ್ ನಾಟ್ ದಟ್ ಕೈಂಡ್ ಆಫ್, ಏನೋ ಮನೆ ಕೆಲಸ ಅದು ಇದು ಮಾಡ್ತಿರ್ತಾನೆ. ಅವರೆಲ್ಲ ಬಯಲಾಟಗಳು ಬಯಲಾಟ ಮಾಡ್ತಾರೆ. ಆಮೇಲೆ ಏನಾಗುತ್ತೆ, ದೇಸ್ ಎ ರೈಟರ್, ಒಬ್ಬ ರೈಟರ್ ಇರ್ತಾನೆ. ಹೀ ಈಸ್ ದಿ ಹೀರೋ ಆಫ್ ದಟ್ ಅವನು ಕಾದಂಬರಿ ಬರೀತಾ ಇರ್ತಾನೆ. ಬಟ್ ಆ ಕಾದಂಬರಿ ಬರೆದಾಗ ಏನಾಗುತ್ತೆ, ಅದು ಆ ಥರದ್ದು ಒಂದು ಇದಿರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಅವನೇನು ಮಾಡ್ತಾನೆ, ಈ ಭೀಮಣ್ಣನ ನೋಡ್ತಾನೆ. ಭೀಮಣ್ಣನ ನೋಡಿದ ತಕ್ಷಣ ಅವನಿಗೊಂದು ಥಾಟ್ ಬರುತ್ತೆ. ಆವಾಗ ಅವನು ಬಯಲಾಟದ ಭೀಮಣ್ಣ ಅಂತ ನಾಟಕ ಬರೀತಾನೆ. ಬಟ್ ಆ ಊರಿನ ಗೌಡ ಏನು ಮಾಡ್ತಾನೆ, ಅಲ್ಲಿವರೆಗೂ ಅವನು ಇರೋನು ಹೇಳ್ತಾನೆ, ಈ ಥರ ಒಂದು ನಾಟಕ ಆಡಿಸ್ಬೇಕು ಅಂತ ಹೇಳಿದಾಗ, ಯಾರು ಈ ಪಾತ್ರ ಯಾರು ಮಾಡ್ತಾರೆ ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ, ಇಲ್ಲ ಈ ಪಾತ್ರವನ್ನು ಭೀಮಣ್ಣ ಅಂತ ಅವ್ರಿಗೆ ಮಾಡಿ. ಐ ಆಮ್ ದ ಹೆಡ್ ಆಫ್ ದಿ ವಿಲೇಜ್, ಐ ಮಸ್ಟ್ ಡೂ ದ ರೋಲ್ ಅಂತ ಹೇಳಿ ಒಂದು ಚಾಲೆಂಜ್ ಬಂದ್ಬಿಡುತ್ತೆ. ದೇರ್ ಆಲ್ಸೋ ಈಸ್ ಡಿಪ್ರೈವ್ಡ್. ಯಾರೋ ದಟ್ ಆ್ಯಕ್ಟರ್ ಇಸ್ ಡಿಪ್ರೈವ್ಡ್, ದ ರೈಟರ್ ಈಸ್ ಡಿಪ್ರೈವ್ಡ್. ಓನ್ಲಿ ದಿ ವಾಟ್ ಈಸ್ ಯು ಕಾಲ್ ದ ಲ್ಯಾಂಡ್ ಈಸ್ ದ ಲ್ಯಾಂಡ್ ಓನರ್ ಈಸ್ ದ ಇದು ಏನೋ ಹೀ ಈಸ್ ದ ಮಾಸ್ಟರ್ ಅನ್ನೋಗುತ್ತೆ. ಇಟ್ ಈಸ್ ಬಿಟ್ವೀನ್ ಎ ಮಾಸ್ಟರ್ ಆ್ಯಂಡ್ ಎ ವರ್ಕರ್. ಇದೇ ಈಸ್ ಆಲ್ವೇಸ್ ಇದನ್ನೇ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾರೆ ಯಾರೋ ಬರ್ಗೂರು ರಾಮಚಂದ್ರಪ್ಪ. ಸೊ ಹೀಗಾಗಿ ಕೊನೆಗೆ ಅವನು ಈಸ್ ಡಿಪ್ರೈವ್ಡ್ ಆಫ್ ದಟ್ ರೋಲ್. ದೆನ್ ಹಿ ವಾಂಟೆಡ್ ಟು ಡೂ ಎ ಸೋಷಿಯಲ್ ಕ್ಯಾರೆಕ್ಟರ್ ಮಾಡೋಕ್ಕೆ ಇಷ್ಟಪಡ್ತಾನೆ. ಅದ್ಯಾರೋ ಬಯಲಾಟದ ಭೀಮಣ್ಣ ಅವನ್ನ ಅಲೋ ಮಾಡಲ್ಲ. ಹಿ ಈಸ್ ಡಿಪ್ರೈವ್ಡ್ ಆಫ್ ದಟ್ ಚಾಯ್ಸ್. ಸೊ ದ ಕ್ವಶನ್ ಸೇಸ್ ವೆದರ್ ಇಟ್ ಈಸ್ ರೈಟ್ ಆನ್ ದ ಪಾರ್ಟ್ ಆಫ್ ದಿ ಸಿಸ್ಟಮ್ ಟು ಡಿನೈ ಹಿಮ್ ಟು ಟೇಕ್ ದಟ್ ಸೋಷಿಯಲ್ ರೋಲ್. ಅದರ್ವೈಸ್ ಇವನು ಇದನ್ನೇ ಮಾಡಬೇಕಾ ಅನ್ನೋದೇ ದ ಕ್ರಸ್ಟ್ ಆಫ್ ದಿ ಸ್ಟೋರಿ. ಸರ್, ನೀವು ಕಮರ್ಷಿಯಲ್ ಮಾಡಿದ್ರಾ, ಇದು ಪ್ಯಾರಲಲ್ ಸಿನಿಮಾ ಮಾಡಿದ? ನಿಮಗೆ ತುಂಬ ಇಷ್ಟವಾದ ಸಿನಿಮಾಗಳ, ನೀವು ಒಳ್ಳೇದು ಕೆಟ್ಟದ್ದು ಎರಡು ಹೇಳಿದ್ರೆ, ಇಲ್ಲ ಒಳ್ಳೇದು ಕೆಟ್ಟದ್ದು ಅಂತ ಹೇಳಿದೆ ಅಂತ ಜೊತೆಗೆ ಈವನ್ ಇನ್ ಆರ್ಟ್ ಫಿಲ್ಮ್ ಆಲ್ಸೋ, ಇಫ್ ಆರ್ಟ್ ಫಿಲ್ಮ್ಸ್ ಸ್ಟಾರ್ಟ್ಸ್ ಮೂವಿಂಗ್ ವೆರಿ ಸ್ಲೋಲಿ, ಇಟ್ ಈಸ್ ಡಿಸಾಸ್ಟರ್. ಇಟ್ ಟೆಸ್ಟ್ ದಿ ಪೇಷನ್ಸ್ ಆಫ್ ದಿ ಆಡಿಯನ್ಸ್. ನಾನು ಹೇಳೋದು ಹಂಗೆ ಮಾಡಬಾರ್ದು. ಈಗ ಒಂದು ಡೈಲಾಗ್ ಹೇಳ್ತಿದ್ರೆ ಸ್ಲೋ ಆಗಿ ಡೈಲಾಗ್ ಹೇಳೋದು ಅಥವಾ ಸ್ಲೋ ಮೂಮೆಂಟ್ ಮಾಡೋದು. ಸಿ, ಇಟ್ ಶುಡ್ ಲುಕ್ ನ್ಯಾಚುರಲ್. ಬಟ್ ಆಲ್ಮೋಸ್ಟ್ ಆಲ್ ಕಮರ್ಷಿಯಲ್ ಫಿಲಿಮ್ಸ್ ನ್ಯಾಚುರಲಾಗೇ ಇರುತ್ತೆ. ಬಟ್ ವಾಟ್ ಈಸ್ ಅಂದರೆ ಅಲ್ಲಿ ಐಟಮ್ ಸಾಂಗ್ ಇರುತ್ತೆ, ಫೈಟ್ಸ್ ಇರುತ್ತೆ, ಕ್ಯಾಬ್ರೆ ಡ್ಯಾನ್ಸ್ ಇರುತ್ತೆ, ಆಮೇಲೆ ಒಂದು ವಿಲ್ಲನ್ ಇರ್ತಾರೆ, ಒಂದು ಹೀರೋ ಇರ್ತಾರೆ, ಒಂದು ಕಾಮಿಡಿಯನ್ ಇರ್ತಾನೆ, ಒಂದು ಕಾಮಿಡಿ, ಈ ಥರ ಇರುತ್ತೆ. ಬಟ್ ಈ ಥರ ಸಿನಿಮಾಗಳಲ್ಲಿ ಅದಿರಲ್ಲ. ಇಟ್ಸ್ ಓನ್ಲಿ ನಾನು ಮೊದಲೇ ಹೇಳ್ದಂಗೆ ಇದಾಗುತ್ತೆ. ಬಟ್ ಮೈ ಡೆಫಿನಿಷನ್ ಅಬೌಟ್ ಗುಡ್ ಸಿನಿಮಾ, ಬ್ಯಾಡ್ ಸಿನಿಮಾ ಈಸ್, ಈವನ್ ಇನ್ ಕಮರ್ಷಿಯಲ್ ದೇರ್ ಆರ್ ಗುಡ್ ಸಿನಿಮಾಸ್ ವಿಚ್ ಐ ಹ್ಯಾವ್ ಡನ್. ಐ ಆಮ್ ವೆರಿ ಹ್ಯಾಪಿ. ಈವನ್ ಇನ್ ಆರ್ಟ್ ಫಿಲ್ಮ್ ದೇರ್ ಆರ್ ವೆರಿ ಬ್ಯಾಡ್ ಆರ್ಟ್ ಸಿನಿಮಾ ಆಲ್ಸೋ ಇಸ್ ದೇರ್. ಬಟ್ ಬೇಸಿಕಲಿ ವಾಟ್ ಐ ಟೋಲ್ಡ್ ಯು, ಜನ ನೋಡಿದ ತಕ್ಷಣ ಒಳ್ಳೆ ಸಿನಿಮಾ ಆಗಿಬಿಡುತ್ತೆ ಅಂತಲ್ಲ. ವೆನ್ ಯು ಮೇಕ್ ಒಂಥರ ಈಗ ವೈಲೆನ್ಸ್ ಎಲ್ಲ ಮಚ್ಚು ಆ ಥರದ ಸಿನಿಮಾಗಳೆಲ್ಲ ಜಾಸ್ತಿ ತೋರಿಸ್ತಾರೆ. ಅದರಿಂದ ಏನಾಗುತ್ತೆ, ದಿರ್ ಇಸ್ ಒನ್ ಸೆಕ್ಷನ್ ಆಫ್ ದ ಆಡಿಯನ್ಸ್ ದೇ ಸಿ. ದ ಫ್ಯಾಮಿಲಿ ಆಡಿಯನ್ಸ್ ಡಸಂಟ್ ಕಮ್ ಟು ವಾಚ್ ದಟ್ ಮೂವಿ. ಬಟ್ ವೆರೇಸ್ ಇಂಥ ಸಿನಿಮಾಗಳಿಗೆ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬರ್ತಾರೆ. ದೇ ಡೋಂಟ್ ಗೋ ಅಂಡ್ ಸಿ ದಿಸ್ ಕೈಂಡ್ ಬಿಕಾಸ್ ದೇ ಹ್ಯಾವ್ ಎ ಚಾಯ್ಸ್. ಸೊ ನನ್ನ ಕೇಳಿದ್ರೆ ಐ ಹ್ಯಾವ್ ಡನ್ ಬೋತ್ ಗುಡ್ ಸಿನಿಮಾ, ಬ್ಯಾಡ್ ಸಿನಿಮಾ. ಅಲ್ಲಿ ಕಮರ್ಷಿಯಲ್ಲೂ ಇದೆ, ಆರ್ಟು ಇದೆ. ಬಟ್ ಐ ಕ್ಯಾನ್ ಲೈನ್ ಅಪ್ ಆ್ಯಂಡ್ ಸೇ ದಟ್ ಒನ್ ಆಫ್ ಮೈ ಬೆಸ್ಟ್ ಮೂವೀಸ್ ಇನ್ ಕಮರ್ಷಿಯಲ್ ಇದನ್ನೇ ಚಂದನದ ಗೊಂಬೆ. ಇಟ್ ವಾಸ್ ಪ್ರಾಯ ವಿಚ್ ವಾಸ್ ವೆರಿ ವೆಲ್. ಆಮೇಲೆ ಇತ್ತೀಚೆಗೆ ಚಂದ್ರ ಚಕೋರಿ ವಿಚ್ ರ್ಯಾನ್ ಫಾರ್ 50 weeks. ಅದೇ ಥರ ಕಮರ್ಷಿಯಲ್ ಆರ್ಟ್ ಫಿಲ್ಮಲ್ಲಿ ಹೇಳಬೇಕಾದ್ರೆ
ಐ ಕ್ಯಾನ್ ಡೆಫಿನೆಟ್ಲಿ ಸೇ ಬಯಲಾಟದ ಭೀಮಣ್ಣ ಇದು ನೋ ಲೆಸ್ ದೆನ್ ಎ ಕಮರ್ಷಿಯಲ್ ಮೂವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಡು, ಚೋಮನದುಡಿ, ಒಂದಾನೊಂದು ಕಾಲದಲ್ಲಿ, ದಿಸ್ ಆರ್ ಕ್ಲಾಸಿಕ್ ಮೂವೀಸ್. ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಚಾಲೆಂಜ್ ಯಾವುದ್ರಲ್ಲಿರುತ್ತೆ ಸರ್? ಈ ಆರ್ಟ್ ಮೂವೀಸಲ್ಲಿ ಜಾಸ್ತಿ ಚಾಲೆಂಜಸ್ ಇರುತ್ತಾ, ಕಮರ್ಷಿಯಲಲ್ಲಿ ಜಾಸ್ತಿ ಚಾಲೆಂಜ್? ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಕ್ಯಾರೆಕ್ಟರ್ ಐ ಗೆಟ್. ನಾನು ಐ ಹ್ಯಾವ್ ಡನ್ ಕಾಂಪ್ಲೆಕ್ಸ್ ರೋಲ್ಸ್ ಎಲ್ಲ ಮಾಡಿದ್ದೀನಿ ಈವನ್ ಇನ್ ಕಮರ್ಷಿಯಲ್ ಮೂವಿ. ಬಟ್ ಟು ಮೀ ಐ ಲೈಕ್ ಟು ವರ್ಕ್ ಇನ್ ಆರ್ಟ್ ಮೂವೀಸ್ ಕರೆಯಲ್ಲ ಪ್ಯಾರಲಲ್ ಸಿನಿಮಾ ವೇರ್ ದ ಇಂಟೆಲಿಜೆನ್ಸ್ ಪಾರ್ಟ್ ಆಫ್ ದಿ ಡೈರೆಕ್ಟರ್ ವರ್ಕ್ಸ್ ಮೋರ್. ವಾಟ್ ಈಸ್ ಐ ಕಾಲ್ ಎನ್ ಇಂಟೆಲಿಜೆನ್ಸ್ ಪಾರ್ಟ್ ಆಫ್ ಅಂದರೆ ಇಟ್ ಈಸ್ ಸೆರಿಬ್ರಲ್, ಇಟ್ ಈಸ್ ಮೋರ್ ಆಫ್ ಎ ಮೈಂಡ್ ಗೇಮ್. ವೆರಸ್ ಇಲ್ಲಿ ಕಮರ್ಷಿಯಲ್ ಹಾರ್ಟ್ ಗೇಮ್, ಇಟ್ಸ್ ನಾಟ್ ಎ ಮೈಂಡ್ ಗೇಮ್. ಹೃದಯಕ್ಕೆ ಹತ್ತಿರವಾಗಿ ಸಿನಿಮಾ ಮಾಡೋದು ಕಮರ್ಷಿಯಲ್ ಆ್ಯಟಿಟ್ಯೂಡು, ಮೈಂಡ್ಗೆ ಖುಷಿ ಕೊಡುವಂಥ ಕೆಲಸ ಮಾಡೋದು ಆರ್ಟ್ ಆರ್ ಪ್ಯಾರಲಲ್ ಸಿನಿಮಾ. ಅದಕ್ಕೆ ದಟ್ಸ್ ವೈ ವೆನ್ ಎವರ್ ಯು ವಾಚ್ ಗಿರೀಶ್ ಕಾಸರವಳ್ಳಿ ಮೂವಿ ಆರ್ MS ಸತ್ಯಪ್ರಿಯ ಸಿನಿಮಾ ಆರ್ ಗೋವಿಂದ್ ನಿಹಲಾನಿ ಅಥವಾ ಸತ್ಯಜಿತ್ ರೇ ಇವ್ರದೆಲ್ಲ ಸಿನಿಮಾ ನೋಡಿದಾಗ ಯು ಟೆನ್ ಟು ಒಂಥರ ಅಬ್ಸರ್ವ್ ಹೌ ಮೆಂಟಲಿ ದೇ ಹ್ಯಾವ್ ಪುಟ್ ದೇರ್ ಆಲ್ ದಿ ಕ್ರಾಫ್ಟ್. ಅಲ್ಲಿ ದೇರ್ ಇಸ್ ನಾಟ್ ಒನ್ ಹೀರೋ, ಎವ್ರಿಬಡಿ ಈಸ್ ಹೀರೋ. ಯುವರ್ ಕ್ಯಾಮ್ರಾಮನ್ ವಿಲ್ ಬಿ ಎ ಹೀರೋ, ಯುವರ್ ಎಡಿಟರ್ ವಿಲ್ ಬಿ ಎ ಹೀರೋ, ಯುವರ್ ವಾಟ್ ಎ ಮ್ಯೂಸಿಕ್ ಡೈರೆಕ್ಟರ್ ವಿಲ್ ಬಿ ಎ ಹೀರೋ. ಆ ಥರ ಮಾಡ್ತಾರೆ. ಇಲ್ಲಿ ಕಮರ್ಷಿಯಲಲ್ಲಿ ಹೀರೋ ಈಸ್ ಎ ಹೀರೋ, ಒನ್ ಮ್ಯಾನ್ ಆರ್ಮಿ. ಬಟ್ ಇನ್ನು ಆರ್ಟ್ ಫಿಲ್ಮಲ್ಲೇ ಒನ್ ಮ್ಯಾನ್ ಆರ್ಮಿ ಆಗಲ್ಲ. ಎವ್ರಿಬಡಿ ಈಸ್ ಎ ಸ್ಟ್ರಾಂಗ್ ಸೋಲ್ಜರ್ಸ್ ಅಲ್ಲೆಲ್ಲ. ಕಮರ್ಷಿಯಲ್ ಆರ್ಟ್ ಅಂದರೆ ಪ್ಯಾರಲಲ್ ಸಿನಿಮಾ ಜೊತೆಗೆ ರಂಗಭೂಮಿ ಎಲ್ಲ ಅನುಭವ ಇದೆ. ನೀವು ಮುಂದೆ ಡೈರೆಕ್ಷನ್ ಮಾಡ್ತೀರಾ? ಮಾಡ್ತಾಯಿದ್ದೀನಿ, ಯಾವುದು ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ನಾನು ತಂಗಾಳಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಅದು ಆಲ್ರೆಡಿ ಈ ಪ್ಯಾಂಡಮಿಕ್ಗೆ ನಾನು ಸ್ಟಾಪ್ ಮಾಡಿಬಿಟ್ಟೆ, ಮಾಡೋಕ್ಕಾಗಲಿಲ್ಲ. ಸ್ಕ್ರಿಪ್ಟ್ ವರ್ಕ್ ಆಲ್ಮೋಸ್ಟ್ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮುಗಿದೋಗ್ಬಿಟ್ಟಿದೆ. ಆ್ಯಂಡ್ ದಟ್ ಈಸ್ ಎ ಪಕ್ಕಾ ಕಮರ್ಷಿಯಲ್. ಅದು ಯು ಹ್ಯಾವ್ 5 to 6 ಸಾಂಗ್ಸ್ ಇದೆ. ಆಮೇಲೆ ಇಟ್ ಈಸ್ ಗೋಯಿಂಗ್ ಟು ಬಿ ಶಾರ್ಟ್ ಇನ್ ಚಿಕ್ಕಮಗಳೂರು, ಆ ಬೆಲ್ಟಲ್ಲಿ, ಆ ಕಾಫಿ ತೋಟ ಅಲ್ಲಿ ಮಾಡ್ತಾಯಿದ್ದೀವಿ. ಇಟ್ ಈಸ್ ಒಂಥರ. ಬಟ್ ಮೈ ಕಮರ್ಷಿಯಲ್ ಮೂವಿ ಈಸ್ ಲೈಕ್ ಏನಪ್ಪ ಅಂದರೆ ವೇರ್ ಯು ಕ್ಯಾನ್ ಪ್ಲೇಸ್ ಈವನ್ ಇಶ್ಯೂ ಬೇಸ್ಡ್ ತೊಗೊಂಡಿದ್ದೀನಿ. ಅಲ್ಲೇನಪ್ಪ ಅಂದರೆ ಡ್ರಗ್ ಅಡಿಕ್ಟ್ ಈಸ್ ನಾಟ್ ಎ ಗುಡ್ ಅಂತ. ಇವು ಡ್ರಗ್ ಅಡಿಕ್ಟ್ ಆಗಿಬಿಟ್ರೆ ಅದರಿಂದ ಆಗೋ ಅಡ್ಡ ಪರಿಣಾಮಗಳೇನು ಅಂತ. ಟುಡೇ ಇವತ್ತೇನಾಗಿದೆ, ಕಮರ್ಷಿಯಲ್ ಆಗಿ ಜನಗಳು ಏನೇನೋ ಮಾಡೋಕ್ಕೆ ಹೋಗ್ತಾಯಿದ್ದಾರೆ, ಬೆಳೀತಾ ಇದ್ದಾರೆ. ಟು ಬಿಕಮ್ ಒಂದು ಶಾರ್ಟ್ ಟೈಮಲ್ಲಿ ದುಡ್ಡು ಮಾಡೋಣ ಅಂತ ಹೋಗ್ತಾ ಇದ್ದಾರೆ. ಅವರು ದುಡ್ಡು ಮಾಡೋಕ್ಕೆ ಹೋದಾಗ ವಾಟ್ ಈಸ್ ದ ಇಂಪ್ಲಿಕೇಶನ್ಸ್ ಆನ್ ದಿ ಯೂತ್, ಅದು ಅವ್ರು ನೋಡ್ತಾ ಇಲ್ಲ. ದಟ್ ದೇ ಹ್ಯಾವ್ ಟು ವಾಚ್. ಅದು ನೋಡಬೇಕಾಗತ್ತೆ. ನಾನು ಕನ್ನಡಿಗಳು. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಕನ್ನಡ ನಾಡಿನ ಅಸ್ಮಿತೆ. ನಾನು ಬಳಸೋದು ಈ ಸೋಪ್, ನೀವು ಬಳಸಿ. ನಮ್ಮ ಕನ್ನಡತನವನ್ನು ಉಳಿಸಿ. ಜೈ ಕರ್ನಾಟಕ.